ಹಲೋ, ವೆಲ್ಕಮ್ ಬ್ಯಾಕ್ ಟು ಶೀಲಾ ಮಲ್ಲೇಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಕರ್ಜಿಕಾಯಿ ಮಾಡ್ತಾ ಇದ್ದೀನಿ. ಕೊಬ್ಬರಿ ಮೇಲೆ ಬರೋ ಕಪ್ಪು ಲೇಯರ್ನ ರಿಮೂವ್ ಮಾಡಿ 4 ಕೊಬ್ಬರಿನ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 1/2 kg ಹುರ್ಗಡ್ಲೆನ ಪೌಡರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬೆಲ್ಲ ಮತ್ತು ಶುಗರ್ನ 2 ಪೌಡರ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಬರೀ ಬೆಲ್ಲ ಅಥವಾ ಶುಗರ್ನ ಯೂಸ್ ಮಾಡ್ಬೋದು. ಈಗ ಫ್ರೈ ಮಾಡಿರೋ ಎಳ್ಳನ್ನ ಪೌಡರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪೌಡರ್ನೆಲ್ಲ. ಈ ಪೌಡರ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹುರಿದಿರೋ ಕಡಲೆ ಬೀಜನ ಪೌಡರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಈಗ ಕರ್ಜಿಕಾಯಿ ಪೌಡರ್ ರೆಡಿ ಆಗಿದೆ. ನಾನಿಲ್ಲಿ 1 kg ಮೈದಾ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಹೇಗೆ ಚಪಾತಿನ ರೌಂಡಾಗಿ ಮಾಡ್ಕೊತೀವಿ ಅದೇ ರೀತಿ ಇಲ್ಲಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕರ್ಜಿಕಾಯಿ ಬಾಕ್ಸ್ಗೆ ಈ ರೀತಿ ಮೈದಾ ಚಪಾತಿ ಹಾಕ್ಕೊಂಡು ಅದಕ್ಕೆ ಕರ್ಜಿಕಾಯಿ ಪೌಡರ್ ಹಾಕ್ಕೊಂಡು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಾದಿರೋ ಆಯಿಲ್ಗೆ ಈ ರೀತಿ ಮಾಡಿ ಇಟ್ಕೊಂಡಿರೋ ಕರ್ಜಿಕಾಯಿನ ಹಾಕ್ಕೊತಾ ಇದ್ದೀನಿ. ಎರಡು ಸೈಡು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಕರ್ಜಿಕಾಯಿ ನೀಟಾಗಿ ಫ್ರೈ ಆಗಿದೆ. ನಾನೀಗ ತೆಗೆದಿಟ್ಕೊತಾ ಇದ್ದೀನಿ. ಈಗ ಕ್ರಿಸ್ಪಿಯಾದ ರುಚಿಯಾದ ಕರ್ಜಿಕಾಯಿ ರೆಡಿಯಾಗಿದೆ.